ವಾಕ್ಯವನೆಲ್ಲ ಓದಲಿಂ ಕನ್ನಡದಿ ಓದಿಸುತ್ತ ಜನರ ವೇದಾಮತಿಗೆ ಸಾಧುರಿಗೆ ಗುಡಿಗೆ ಮಣಿಯುವೆನು ಸಾಧುರಿಗೆ ಗುಡಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀನಿಗೆ ಗುಡಿಯ ಗ್ರಂಥವನು ನಿಜವಾಗಿ ಬೇಡಿ ನಿಜದೋಳ್ಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುತ್ತರನ್ನಾಗಿ ಗೈದ ಶ್ರೀ ಜಗಸಿದ್ಧ ಸಿದ್ಧರೂಢರಿಗೆ ನತನಂತೆ ಸಿದ್ಧರೂಢರಿಗೆ ನತನಂತೆ ಬಹಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರ್ಪವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಶ್ರೀಗಿರಿ ಸುಕ್ಷೇತ್ರಕ್ಕಿಂದು ಹೋಗಿ ಯಾತ್ರೆಯ ಮಾಡಿ ಬಂದೆ ಶ್ರೀಗಿರಿ ನಮ್ಮ ಶರೀರದೋಳುಂಟು ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರಿಗೆ ಮರುಮ ಬೇರುಂಟು ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರಿಗೆ ಮರ್ಮ ಬೇರುಂಟು ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರಿಗೆ ಮರುಮ ಬೇರುಂಟು ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರಿಗೆ ಮರ್ಮ ಬೇರುಂಟು ಆರು ಬೆಟ್ಟವ ದಾಟಿ ನಡೆದೆ ಮೂರ ಕೊಳ್ಳದ ಮೂಲ ಕಿಳದೆ ಏರಿ ನಡೆದೆ ಕೈಲಾಸ ದ್ವಾರಗಳ ಓಂ ಶ್ರೀ ಗುರು ಸಿದ್ಧ ಸಾರಿ ಬಡಗಲ ಗುಡಿಯ ಕಂಡೇನ ಓಂ ಶ್ರೀ ಗುರು ಸಿದ್ಧ ಸಾರಿ ಬಡಗಲ ಗುಡಿಯ ಕಂಡೇನು ಓಂ ಶ್ರೀ ಗುರು ಸಿದ್ಧ ಸಾರಿ ಬಡಗಲ ಗುಡಿಯ ಕಂಡೇನ ಓಂ ಶ್ರೀ ಗುರು ಸಿದ್ಧ ಸಾರಿ ಬಡಗಲ ಗುಡಿಯ ಕಂಡೇನು ಏಳ ಸುತ್ತಿನ ಕೋಟೆ ಒಳಗೆ ನಿಲ್ಲದು ಪರಿಘಗಳ ನಡವೆ ತಳಮದ್ದಲಿ ಬೇರೆ ಗಂಟೆಗಳ ಓಂ ಶ್ರೀ ಗುರು ಸಿದ್ಧ ಎಳೆಗೆ ತಾವೇ ನುಡಿತಿಯವ ಓಂ ಶ್ರೀ ಗುರು ಸಿದ್ಧ ಬೇಳೆ ಬೇಳೆಗೆ ತಾವೇ ನುಡಿತಿಯವು ಓಂ ಶ್ರೀ ಗುರು ಸಿದ್ಧ ವೇಳೆಗೆ ತಾವೇ ನುಡಿತಿಯವೋ ಓಂ ಶ್ರೀ ಗುರು ಸಿದ್ಧ ಬೇಳೆ ಬೇಳೆಗೆ ತಾವೇ ನುಡಿತಿಯವು ಒಂಬತ್ತು ಬಾಗಿಲಿದರೋಳೆಂಬಾದ ಬೀದಿ ನಾಲ್ಕು ತುಂಬಿ ಸೋಸುವ ಕೊಳಗಳೇಳುಂಟು ಓಂ ಶ್ರೀ ಗುರು ಸಿದ್ಧ ಕಂಬವೆರಡು ಶಿಖರ ಒಂದುಂಟು ಓಂ ಶ್ರೀ ಗುರು ಸಿದ್ಧ ಸ್ತಂಭವೆರಡು ಶಿಖರ ಒಂದುಂಟು ಓಂ ಶ್ರೀ ಗುರು ಸಿದ್ಧ ಕಂಬವೆರಡು ಶಿಖರ ಒಂದುಂಟು ಓಂ ಶ್ರೀ ಗುರು ಸಿದ್ಧ ಸ್ತಂಭವೆರಡು ಶಿಖರ ಒಂದುಂಟು ಓಂ ಶ್ರೀ ಗುರು ಸಿದ್ಧ ಕಂಬವೆರಡು ಶಿಖರ ಒಂದುಂಟು ಓಂ ಶ್ರೀ ಗುರು ಸಿದ್ಧ ಸ್ತಂಭವೆರಡು ಶಿಖರ ಒಂದುಂಟು ಇಂದ್ರ ದಿಕ್ಕಿನೊಳೆದ್ದ ಸೂರ್ಯ ಚಂದ್ರ ದಿಕ್ಕಿನ ಪುರದೊಳ ಮೊಳಗೆ ಚಂದ ಚಂದದ ಬೆಳಕ ತೋರಿದನ ಓಂ ಶ್ರೀ ಗುರು ಸಿದ್ಧ ಇಂದು ನೋಡಲು ಬಯಲಿಗೆ ನಿರ್ಬಯಲ ಸೂರ್ಯ ಚಂದ್ರ ಗುಪ್ತ ಪುರದೊಳ
ಚಂದ ಚಂದನ ಬೆಳಕ ತೋರುವನು ಓಂ ಶ್ರೀ ಗುರು ಸಿದ್ಧ ನಿಂದು ನೋಡಲು ಬಯಲಿಗೆ ಬಯಲಾದನು ಓಂ ಶ್ರೀ ಗುರು ಸಿದ್ಧ ನಿಂದು ನೋಡಲು ಬಯಲಿಗೆ ನಿರ್ಭಯಲ ಓಂ ಶ್ರೀ ಗುರು ಸಿದ್ಧ ಎಂದು ನೋಡಲು ಬಯಲಿಗೆ ಬಯಲಾದನು ಸಪ್ತ ಸಂಗಮ ನದಿಯ ದಾಟಿ ಗುಪ್ತ ಕದಳಿಯ ಬನದೊಳು ಸುಳಿದು ನಿಪ್ತ ಗುಹಿಯೊಳಗೊಬ್ಬವ ಒಕ್ಕಿದೆನ ಓಂ ಶ್ರೀ ಗುರು ಸಿದ್ಧ ಶಬ್ದ ವರ್ಣದ ಲಿಂಗವ ಕಂಡೇನ ಓಂ ಶ್ರೀ ಗುರು ಸಿದ್ಧ ಸಪ್ತ ವರ್ಣದ ಲಿಂಗವ ಕಂಡೇನ ಓಂ ಶ್ರೀ ಗುರು ಸಿದ್ಧ ಶಬ್ದ ವರ್ಣದ ಲಿಂಗ ಕಂಡೇನ ಓಂ ಶ್ರೀ ಗುರು ಸಿದ್ಧ ಸಪ್ತ ವರ್ಣದ ಲಿಂಗವ ಕಂಡೇನ ಓಂ ಶ್ರೀ ಗುರು ಸಿದ್ಧ ಶಬ್ದ ವರ್ಣದ ಲಿಂಗವ ಕಂಡೇನ ಓಂ ಶ್ರೀ ಗುರು ಸಿದ್ಧ ಸಪ್ತ ವರ್ಣದ ಲಿಂಗವ ಕಂಡೇನ ಬರವ ಕೊಟ್ಟಗಳಂಟನ ಬಡದು ಇರುವ ಹುಲಿಗಳ ನಾರು ತಡದು ಮೆರೆದ ಸರ್ಪವ ಎಡಿಯ ಮೆಟ್ಟಿದೆನ ಓಂ ಶ್ರೀ ಗುರು ಸಿದ್ಧ ಶರ್ಪಿ ಕಪಿಯನ್ನು ವಿಡದು ಕಟ್ಟಿದೆನ ಬಡಿದೆ ಇರುವ ಹುಲಿಗಳು ಆರು ತಡೆದೆ ಬರುವ ಸರ್ಪ ಎಡೆಯ ಮೆಟ್ಟಿದೆನ ಓಂ ಶ್ರೀ ಗುರು ಸಿದ್ಧ ಶರಿಪ ಕಪಿಯನ್ನು ಹಿಡದು ಕಟ್ಟಿದೆನ ಓಂ ಶ್ರೀ ಗುರು ಸಿದ್ಧ ಶರ್ಪಿ ಕಪಿಯನ್ನು ವಿಡದು ಕಟ್ಟಿದೆನ ಓಂ ಶ್ರೀ ಗುರು ಸಿದ್ಧ ಶರ್ಮ ಕಥೆಯನ್ನು ಇಡದ ಕಟ್ಟಿದನ ಗಿರಿಯ ಶಿಖರದ ಅಗ್ನಿಮುಖದೋಳಿರುವ ಅಡಕೇಶ್ವರನ ಅಲ್ಲಿ ಸುರಿವ ಅಮೃತ ಪಂಚದಾರಿಗಳ ಓಂ ಶ್ರೀ ಗುರು ಸಿದ್ಧ ಅರಿತು ಸೇವಿಸ ಮರಣವಿಲ್ಲವೋ ಹಿರಿಯ ಶಿಖರ ಅಗ್ನಿ ಮುಖದೋಳಿರುವ ಲಿಂಗೇಶ್ವರನ ಹಿಂದೆ ಸುರಿಯುವ ಅಮೃತ ಪಂಚದ್ವಾರಗಳ ಓಂ ಶ್ರೀ ಗುರು ಸಿದ್ಧ ಅರಿತು ಸೇವಿಸಲು ಮರಣವಿಲ್ಲ ಓಂ ಶ್ರೀ ಗುರು ಸಿದ್ಧ ಅರಿತು ಸೇವಿಸ ಮರಣವಿಲ್ಲವೋ ಓಂ ಶ್ರೀ ಗುರು ಸಿದ್ಧ ಅರಿತು ಸೇವಿಸಲು ಮರಣವಿಲ್ಲ ಎಂತು ಶ್ರೀಶೈಲಾದ ಘನವು ಭ್ರಾಂತಿ ಹಳೆದು ತಿರುಗಿ ನೋಡಲು ಅಂತರಂಗದ ಗುಡಿಯ ಒಕ್ಕಿದೆನ ಓಂ ಶ್ರೀ ಗುರು ಸಿದ್ಧ ಶಾಂತ ಮಲ್ಲ ನಾನೇ ಆಗಿದೆನ ಓಂ ಶ್ರೀ ಗುರು ಸಿದ್ಧ ಶಾಂತ ಮಲ್ಲ ನಾನೇ ಆಗಿದೆನು ಓಂ ಶ್ರೀ ಗುರು ಸಿದ್ಧ ಶಾಂತ ಮಲ್ಲ ನೀನೇ ಆಗಿದೆಯ ಓಂ ಶ್ರೀ ಗುರು ಸಿದ್ಧ ಶಾಂತ ಮಲ್ಲ ನೀನೇ ಆಗಿದೆನು ಶ್ರೀಗಿರಿ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆಯು ಮಾಡಿ ಬಂದೆ ಶ್ರೀಗಿರಿ ನಮ್ಮ ಶರೀರದೋಳುಂಟು ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರಿಗೆ ಮರ್ಮ ಬೇರುಂಟು ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರಿಗೆ ಮರ್ಮ ಬೇರು चैतन्यं शाश्वतं शान्तं व्योमातीतं निरञ्जनं नादबिन्दुकलातीतं तस्मै श्रीगुरवे नमः। सिद्धसद्गुरुपादाब्जं जननी जनकस्थ तत्त्वोपदेशकर्तारं नत्वा भक्तिपुरस्वरम्
ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳ್ ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಷಟ್ಶಾಸ್ತ್ರಗಳಲ್ಲಿ ಒಂದಾದ ಪರಮಾನುಭವ ಬೋಧೆ ಎನ್ನುವ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ಈ ಗ್ರಂಥದ 2ನೆಯ ಸಂಧಿಯ 12ನೆಯ ಸೂತ್ರದ 3ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಸೂತ್ರದಲ್ಲಿ ಹೇಳಿದರು ಹೇಗೆ ಅಂದರೆ, ಕನಸು ತಾನು ಇದೆಂದು ಪುಷಿ ದೋರಿದಂತೆ ನೋಡು ಅನಿಮಿತ್ತವಾಯಿತು ವಿಶ್ವಭ್ರಾಂತಿ ಎಂದು. ಯಾವಾಗ ಸ್ವಪ್ನದಲ್ಲಿ ಕನಸನ್ನು ನೋಡಿದಾಗ ಕನಸು ನಮಗೆ ತೋರ್ತದೆ, ತೋರಿದ ನಂತರದಲ್ಲಿ ಅದು ಸುಳ್ಳಾಗುತ್ತದೆ. ಅದೇ ಪ್ರಕಾರವಾಗಿ ಈ ಜಗತ್ತಾದರೂ ಕೂಡ ನಿನ್ನಲ್ಲಿ ತೋರುತ್ತದಂದ್ರು. ನಿನ್ನಲ್ಲಂದ್ರೆ ನೀನು ಆತ್ಮ ಸ್ವರೂಪಿದ್ದೆ, ಬ್ರಹ್ಮ ಸ್ವರೂಪಿದ್ದೆ, ನೀನು ವಿಶ್ವಕ್ಕ ಸಾಕ್ಷಿಯಾಗಿದ್ದೆ. ಅದಕ್ಕಾಗಿ ನಿನ್ನಲ್ಲಿ ಜನನ ಮರಣಗಳು, ಜಗತ್ತು ಉತ್ಪತ್ತಿ ನಾಶ ತೋರುತ್ತದೆ ವಿನಃ ನಿನಗ ಉತ್ಪತ್ತಿ ಇಲ್ಲ ಮತ್ತು ನಾಶ ಇಲ್ಲ. ಯಾವಾಗಲೂ ತೋರಿದ ಕನಸನ್ನ, ಸುಳ್ಳಾದ ಕನಸನ್ನ ಎರಡನ್ನ ತಿಳಿಯುವಂತೆ ಹುಟ್ಟಿದ ಜಗತ್ತನ್ನ, ನಾಶವಾಗುವ ಜಗತ್ತನ್ನ ನೀನು ನೋಡುವವನೇ ವಿನಃ ತಿಳಿಯುವವನೇ ವಿನಃ ಸ್ವಪ್ನದಂತೆ ನೀನಲ್ಲ. ಅದಕ್ಕೆ ದೇಹ ಜಗತ್ತಿನಂತೆ ನೀನು ಅಲ್ಲ, ದೇಹಕ್ಕೂ ಜಗತ್ತಿಗೂ ಬೇರೆ ಇದ್ದಿ ಅಂತ ಹೇಳಿದರು. ಅಂದಾಗ ನಿನ್ನೇನೆ ವಿಚಾರ ಮಾಡುವ ಸೂತ್ರದಲ್ಲಿ ಹೇಳಿಬಿಟ್ರಲ್ಲ ಅವರು, ದೇಹ ನೀನಲ್ಲ, ಜಗತ್ತು ನೀನಲ್ಲ, ನಿನ್ನಲ್ಲಿ ಹುಟ್ಟಿ ತೋರ್ತವ ಅಡುತ್ತವಂದ್ರೆ ಈ ದೇಹಕ್ಕೆ ಬರುವಂಥ ಉತ್ಪತ್ತಿ, ಕೌಮಾರ್ಯ, ನಾಶ ಅನ್ನುವಂಥ ಏನಾವ, ಇದು ಬಾಲ್ಯ ಯೌವನ ಮುಪ್ಪಂತೇನಾವ, ಇದು ದೇಹಕ್ಕೆ ವಿನಃ ಜಗತ್ತಿಗೆ ವಿನಃ ನಿನಗೆ ಸಂಬಂಧವಿಲ್ಲ ಅಂತ ಹೇಳ್ತಾ ಬಂದರು. ಹಾಗಾಗಿ ಮುಂದೆ ಸುದತಿ ಕೇಳು ಇಲ್ಲಿ, ಗ್ರಾಹ್ಯವೇ ಉಪಾದಾನ ಒಪ್ಪದು, ಸಹಕಾರಿ ಸಾಧನವದು, ವದವಿದ ಕರ್ತು ನಿಮಿತ್ತವೆನಿಪದು, ಇದು ವಿದಿತ ಅಖಿಳ ಕಾರ್ಯದ ಉದಯಕ್ಕೆ. ಹಾಗಾದರೆ ಈ ದೇಹ ಜಗತ್ತು ಅನ್ನೋದು ಹೇಗೆ ಹುಟ್ಟಿತು ನಿನ್ನಲ್ಲಿ ಅಂದರೆ, ನೈಯಾಯಿಕ ಮತವಾದಿಗಳು ವೇದಾಂತಗಳ ಮುಂದೆ ಚರ್ಚೆಯನ್ನು ಮಾಡ್ತಾರೆ. ಏನು ಚರ್ಚೆ ಅಂದರೆ, ಒಂದು ಕಾರ್ಯದ ಉತ್ಪತ್ತಿ ಆಗಬೇಕಾಗಿದ್ರೆ ಅದಕ್ಕೆ ಕಾರಣಗಳು ಬೇಕು. ಕಾರಣ ಬೇಕಲ್ಲ, ಕಾರಣ ಇಲ್ಲದೆ ಕಾರ್ಯ ಆಗೋದಿಲ್ಲ, ಇದು ಶತಸಿದ್ಧ. ಅದಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ 3 ಕಾರಣಗಳನ್ನ ಹೇಳ್ತಾ ಬಂದರು. ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಹಕಾರಿ ಕಾರಣ ಅಂತ. ಅಂದ್ರೆ ನೈಯಾಯಿಕರು ಪ್ರಶ್ನೆ ಮಾಡ್ತಾರ, ಒಂದು ಕೊಡ ತೋರ್ತದ ಅಂದ್ರೆ
ಅದು ತನ್ನಷ್ಟೇ ತಾನು ತೋರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಮಣ್ಣು ಬೇಕು, ಅದಕ್ಕೆ ತೋರ್ಲಿಕ್ಕೆ ಮಣ್ಣು ಬೇಕು. ಅದು ಮಣ್ಣೊಂದಿದ್ರೆ ಕೊಡ ತೋರ್ತದೇನೋ ಇಲ್ಲ, ಅದಕ್ಕೆ ಚಕ್ರದಂಡ ಬೇಕು. ಮಣ್ಣು ಚಕ್ರದಂಡ ಎರಡು ಇತ್ತು, ಕುಂಬಾರ ಇದ್ದಿಲ್ಲ ಅಂದ್ರೆ ಅದು ಕೊಡ ತೋರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಂತೆ ಇಲ್ಲಿ ಕೂಡ ಈ ಮೂರು ಕಾರಣಗಳು ಯಾವುದಾದ್ರೂ ಬೇಕಲ್ಲ ಅಂತ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಅದಕ್ಕೆ ಉತ್ತರವನ್ನು ಹೇಳ್ತಾರ. ಇನಿಯಳೆ ಗ್ರಾಹ್ಯವೇ ಮೃತ್ತಿಕೆ ಸಾಧನವೆನಿಪದು, ಚಕ್ರದಂಡಾಧಿಕ ವನಜಾಸೆ ಕುಂಭಾಕಾರನೆ ಕರ್ತು ಘಟಾಕಾರ್ಯ ವಿನಿತು ಅದರಿಂದ ಹೌದೆಂದು ವಿಧಿಪದು. ಇಲ್ಲೇನು ಮಾಡೋದು ಅಂದರೆ, ನಾವು ಯಾವುದನ್ನ ನೋಡಬೇಕಾಗಿತ್ತು ಅಂದರೆ ಅದು ಮಣ್ಣು ನೋಡ್ಬೇಕಲ್ಲ, ಮಣ್ಣೇ ಉಪಾದಾನ ಕಾರಣ. ಸಾಧನೆಗಳೇನು ಅಂದರೆ ಚಕ್ರದಂಡ, ಒಂದು ದಂಡ, ಇನ್ನೊಂದು ಚಕ್ರ. ಚಕ್ರ ಅಂದ್ರೆ ಗಾಲಿ ಇರ್ತದೆ. ಅದರಿಂದ ಕುಂಬಾರ ಏನು ಮಾಡ್ತಾನಂದ್ರೆ, ಮೊದಲು ಗಡಿಗೆಯನ್ನ ಮಾಡಬೇಕಾಗಿದ್ರೆ ಪ್ರಾರಂಭದಲ್ಲಿ ಮಣ್ಣನ್ನ ಶೋಧನೆ ಮಾಡ್ತಾನೆ. ಎಲ್ಲ ಮಣ್ಣಿನಿಂದ ಕೊಡ ಮಾಡಕ್ ಬರೋದಿಲ್ಲ. ಮೊದಲು ಒಂದು ತಂಬಿಯಲ್ಲಿ ನೀರು ತಗೊಂಡು ಹೋಗಿ ಆ ಮಣ್ಣಿನಲ್ಲಿ ನೀರನ್ನು ಕಲಸಿ ಇಸಿಗಿದಾಗ ಜಿಗಿ ಬರ್ಬೇಕದು. ಜಿಗಿ ಬಂದಾಗ ಆ ಮಣ್ಣನ್ನ ಎಲ್ಲಿಗೆ ತರ್ತಾನ, ಮನೆಗೆ ತರ್ತಾನ. ಮನೆಗೆ ತಂದು ಆ ಮಣ್ಣಲ್ಲಿ ನೀರನ್ನು ಹಾಕಿ ಹದ ಮಾಡ್ತಾನೆ. ಹದ ಮಾಡಿ ನಂತರ ಅದರಲ್ಲಿ ಸ್ವಲ್ಪ ಉಸುಕನ್ನು ಬೆರೆಸ್ತಾರಂತ ತಾತ ಹೇಳ್ತಿದ್ದ. ಸ್ವಲ್ಪ ಉಸುಕನ್ನು ಹಾಕಿ ಅಷ್ಟಕ್ಕೆ ಕೊಡ ಆಗಲಿಲ್ಲ, ಒಂದು ಚಕ್ರದಂಡವನ್ನು ಇಟ್ಟು ಆ ಗಾಲಿ ಮೇಲೆ ಮಣ್ಣನ್ನು ಇಟ್ಟು ಆ ಗಾಲಿಯನ್ನು ತಿರುಗಿಸ್ಬೇಕಾದ್ರೆ ಒಂದು ಬಡಿಗೆ ಬೇಕು, ಅದಕ್ಕೆ ದಂಡ ಅಂತ. ಆಮೇಲೆ ಕುಂಬಾರ ಆ ಮಣ್ಣನ್ನ ತನ್ನ ಕೈಯಲ್ಲಿ ಕಲ್ಪನೆ ಹೇಗೆ ಬರ್ತದ ಅದೇ ಆಕಾರವಾಗಿ ಮುಚ್ಚಳ ಮಾಡ್ತಾನ, ಮಗಿ ಮಾಡ್ತಾನ, ಕೊಡ ಮಾಡ್ತಾನ, ಏನಾದ್ರೂ ಮಾಡ್ತಾನ. ಇದರಲ್ಲಿ ಒಂದು ಇದ್ರೆ ಇದು ಕೊಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಮೂರು ಬೇಕೇ ಬೇಕು. ಹಾಗೆ ಇಲ್ಲಿ ಯಾವುದು ಅಂದ್ರೆ, ಈ ಜಗದ್ರೂಪ ಕಾರ್ಯವು ಕುಂಬಾರ ಮಣ್ಣನ್ನ ಕೊಡವನ್ನ ಮಾಡಿದಂಗ ಕಾರಣಗಳು ಏನು ಬೇಕಂತ ಹೇಳಿದ್ರಲ್ಲ, ವೇದಾಂತಿಗಳು ಖಂಡನೆ ಮಾಡ್ತಾರ ನೈಯಾಯಿಕರ ಮತವನ್ನ. ಇದು ಮೂರು ಕಾರಣಗಳಲ್ಲಿ ಒಂದಾದರೂ ಬೇಕಾಗಿಲ್ಲ ಅಂದ್ರು. ಕಾರಣವಿಲ್ಲದೆ ಕಾರ್ಯವಾಗಿದೆ ಇದು. ಅಲ್ಲಿ ಕಾರಣದಿಂದ ಕಾರ್ಯ ಆಗಿರಲ್ಲ ಕೊಡ, ಆದ್ರೆ ಯಾವ ಕಾರಣದಿಂದ ಕಾರ್ಯ ಆಗಿಲ್ಲ ಈ ಜಗತ್ತು. ಕಾರಣದಿಂದ ಆಗಿದ್ರೆ ಕಾರ್ಯ ಆಗಿತ್ತು ಅಂದ್ರೆ ಇಂಥದ್ದು ಕಾರಣ ಅಂತ ಹೇಳ್ಬೋದು. ಅದಕ್ಕೆ ಅವರು ಏನ್ ಹೇಳ್ತಾರಂದ್ರೆ, ಇದು ಜಗವ ಕಾರಣತ್ರಯ ಒಂದರಿಂದ ಉದಿಸಿಲ್ಲ, ಅಲ್ಲಿ ಮೂರರಲ್ಲಿ ಯಾವುದಾದ್ರೂ ಒಂದರಿಂದ ಇದು ಹುಟ್ಟಿಲ್ಲಿದು. ಹುಟ್ಟಿದ್ರೆ ಅದಕ್ಕೆ ಕಾರಣ ಕಾರ್ಯ ಹೇಳಕ್ ಬರ್ತತ್ತ. ಹಾಗಾಗಿ ಉದಿಸಿಲ್ಲದು ಇದು ಆತ್ಮ ಪದದಳು. ಯಾಕೆ ಹುಟ್ಟಿಲ್ಲ ಅಂದ್ರೆ, ಆತ್ಮ ಪದದಳು ಅಂದ್ರೆ ಆತ್ಮನೇ ಕಾರಣವಾಗಿದ್ದ ಕಾರಣ ತನ್ನಲ್ಲಿ ಇದು ಭ್ರಾಂತಿಯಿಂದ ತೋರಿದ ವಿನ ಮತ್ತೊಂದು ಕಾರಣ ಇದಕ್ಕೆ ಹೇಳಂಗಿಲ್ಲ. ಭ್ರಾಂತಿಯಿಂದ ದೇಹ ತೋರುದಿಲ್ಲ, ಭ್ರಾಂತಿಯಿಂದ ಜಗತ್ ತೋರ್ತದ. ನಿನ್ನ ನಿಜವಾದ ಸ್ವರೂಪದಿಂದ ನೋಡಿದಾಗ ದೇಹ ತೋರ್ತದೆ, ನಿನಗ ಜಗತ್ತು ತೋರ್ತದೇನು? ತೋರ್ತದ. ಹೇಗೆ ಅಂದ್ರೆ ಕನಸಿನಂದದಿ. ಅಜ್ಞಾನ ಕಾಲದಲ್ಲಿ ತೋರ್ತದ. ಖುಷಿ ಅಂದ್ರೆ ಏನು ಇಲ್ಲವೇ ಇಲ್ಲ ಅಂತ ಹೇಳಿಲ್ಲ, ಕನಸಿನಂದದಿ ಅಂತ ದೃಷ್ಟಾಂತ ಕೊಟ್ಟವರು, ತೋರಂಗಿಲ್ಲ ಅಂತಲ್ಲ. ಆದರೆ ಆ ಜಗತ್ತಿನಿಂದ ದೇಹದಿಂದ
ಯಾವ ಸುಖ ದುಃಖ ಅನ್ನುವಂಥದ್ದು ಇಲ್ಲ ಯಾರಿಗೆ? ಆತ್ಮಜ್ಞಾನಿಗೆ. ಆತ್ಮಜ್ಞಾನಿಗಿಲ್ಲ. ಇಲ್ಲಂದ್ರೆ ಭಾರ ಕೊಡವೆವು. ಆ ಕಾರಣದಿಂದ ಇದು ವಿದಿತವ ಕಲ್ಪಿತ ಭ್ರಾಂತಿ ಜನಿತವಾಗಿ ಹೇಗೆ ಇದು ಹುಟ್ಟಿತು ಅಂದ್ರೆ ಹಿಂದಿನ ಜನ್ಮದಲ್ಲಿ ಅನುಭವಿಸಿದ ಕಲ್ಪಿತ ಭ್ರಾಂತಿ ಅಂತ. ಈಗ ಇದು ಹುಟ್ಟಿಲ್ಲ. ಹಿಂದೆ ಹಲವು ಜನ್ಮಗಳಲ್ಲಿ ನೀವು ಹುಟ್ಟಿ 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 ಎಷ್ಟು ಹುಟ್ಟಿದ್ದಿ ಅನ್ನಕ್ಕೆ ಸ್ವಲ್ಪ ನಿಜಗೊಂಡು ಹೇಳಲ್ಲ. ಧರಣಿಯನ್ನೆಲ್ಲವ ಸಣ್ಣಿಸು ಧೂಳಿ ಮಾಡಲಾಗಿ ಆ ಪರಿಮಾಣಗಳು ಅನಿತು ದೇಹವನ್ನು ಧರಿಸುತ್ತಾ ಬಂದೆ ಒಂದೊಂದು ಜೀವರ ಬಸರುಳಂದ್ರು. ನಾವು 84 ಲಕ್ಷ ಅಂತ ಹೇಳಿಲ್ಲ, ಅವರು ಧರಣಿಯನ್ನೆಲ್ಲವ ಸಣ್ಣಿಸಿ ಅಂದ್ರು. ಒಂದಿಷ್ಟು 1 kg ಮೆಣಸಿನಕಾಯಿ ಕುಟ್ಟಿದ್ರೆ ಅವು ಎಣಸಕ್ ಬರ್ತದೆ ಎಷ್ಟಾವ್ ಚೂರಂತ. ಇಡೀ ಭೂಮಂಡಲವನ್ನು ಕುಟ್ಟಿದಾಗ ಎಷ್ಟು ಆಗಬಹುದು ಅಣುಗಳು, ಅಷ್ಟು ಅಣುಗಳು ಕೂಡ ಒಂದೊಂದು ಜೀವರ ಬಸರುಳಂದ್ರು ಅವರು. ಒಂದೊಂದು ಬಂದಿದ್ದಿ ನೀನು, ಅವು 4 ಹೇಳಿಲ್ಲ. ಅಂಡಜ, ಉದ್ಬೀಜ ಇವೆಲ್ಲ ಒಂದೊಂದರಲ್ಲಿ ಅಷ್ಟಷ್ಟು ಜನ್ಮಗಳನ್ನು ಎತ್ತಿ 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 ಇಲ್ಲಿ ಬಂದೀವಂದ್ರೆ ನಾವು ಹುಟ್ಟಿ ಸತ್ತ ಸುಡುಗಾಡು ಎಷ್ಟಾವ್ರಿ ಅಂದ್ರೆ ನಾವು ಸಾಯದೇ ಇರುವಂತ ಸುಡುಗಾಡಿಲ್ಲ, ಹುಟ್ಟದೇ ಇರುವಂತ ಜಾಗನೇ ಇಲ್ಲ. ಸುಮ್ಮನೆ ಭ್ರಮೆ ಆಗ್ಯದ. ಎಲ್ಲಿ ಅದ ಜಾಗ ನಿನಗ? ಇಷ್ಟು ಜನ್ಮಗಳನ್ನ ಹುಟ್ಟಿದ್ದಂದ್ರೆ ಹುಟ್ಟಲಾರ್ದಕ್ಕೆ ಜಾಗ ಇಲ್ಲೇನು ಉಳ್ದದೇನು? ಮತ್ತೆ ಸತ್ತಾಗ ಹಿಡಲಾರ್ದ ಜಾಗ ಏನಾನ ಇದೆ ಏನಲ್ಲಿ? ಆದ್ರೆ ಭ್ರಾಂತಿಯಿಂದಾಗದ ಇದು ಸುಡುಗಾಡು ಅಂದೀವಿ, ಭ್ರಾಂತಿಯಿಂದ ಇನ್ನೊಂದು ಅಂದೀವಿ ವಿನಃ ಅದಕ್ಕೆ ಉದಾಹರಣೆ ಕೂಡವ. ಇದು ನೆನ್ಪಿಡ್ರಿ. ಯಾವಾಗ ಭೀಷ್ಮ ಆಚಾರಿ ಶರಪಂಜರದಲ್ಲಿ ಅರ್ಜುನನ ಬಾಣದಿಂದ ಬಾಣ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿ ಚುಚ್ಚಿದ್ದವು, ಆವಾಗ ಉತ್ತರಾಯಣ ಕಾಲಕ್ಕಾಗಿ ಕಾಯ್ತಿದ್ದ ಪ್ರಾಣ ಬಿಡಕ. ಯಾಕಂದ್ರೆ ಇಚ್ಛಾಮರಣ ಆ ಕಾಲ ಬರ್ಲಿ ಅಂತ ಕಾಯ್ತಿದ್ದ. ಆವಾಗ ಕೃಷ್ಣ ಭಗವಂತ ಒಂದ್ಸಲ ಭೇಟಿ ಕೊಟ್ಟ ಆಚಾರ್ಯ ಭೀಷ್ಮರನ್ನ. ಭೀಷ್ಮ ಆಚಾರ್ಯರೇ, ಕೊನೆ ಅನಿಸಿಕೆ ಏನಾನಿದ್ರೆ ಹೇಳಪ್ಪ ಹಿರಿಯಿದ್ದಿ, ಅದನ್ನ ನಡೆಸಿಕೊಡೋಣ ಅಂತ ಕೃಷ್ಣ ಭಗವಂತ ಹೇಳಿದ. ಆವಾಗ ಹೇಳಿದ, ನೋಡಪ್ಪ ನಾನು ಪ್ರಾಣ ಬಿಡ್ತೇನೆ ಯಾವ ಉತ್ತರಾಯಣ ಕಾಲದಲ್ಲಿ, ಆದರೆ ನನ್ನ ದೇಹ ಯಾರನ್ನ ಸುಟ್ಟಿರಬಾರ್ದು, ಯಾರನ್ನ ಇಟ್ಟಿರಬಾರ್ದು ಅಂತ ಹೊಸ ಜಾಗದಲ್ಲಿ ನನ್ನ ಇಡಬೇಕು ಅಥವಾ ಸುಡಬೇಕಂದ. ಲಕ್ಷಿಟ್ಟು ಕೇಳ್ರಿ. ಅಂತ ಜಾಗದಲ್ಲಿ ಇಡಬೇಕು ಅಥವಾ ಸುಡಬೇಕು, ಇದೇ ನನ್ನ ಅಪೇಕ್ಷೆ ಅಂದ. ಕೃಷ್ಣಗೆ ಆಶ್ಚರ್ಯ ಆಯ್ತು. ಏನಪ್ಪ ಭೀಷ್ಮನ ವಿಚಾರ? ಅವರೆಲ್ಲ ಆತ್ಮಜ್ಞಾನಿಗಳು, ಮತ್ತೆ ಅವರೆಲ್ಲ ಆತ್ಮಜ್ಞಾನ ಸಮೀಪ ಬಂದವರು. ಕೃಷ್ಣ ಅನ್ಕಂಡ ನೋಡು, ಮತ್ತೆ ಇಂಥ ಆಚಾರ್ಯಗೆ ತಿಳಿಸೋದು ಕಷ್ಟ ಅನ್ಕೊಂಡು, ನೋಡ್ರಿ ಭೀಷ್ಮ, ಎಲ್ಲಿ ಸಾವು ಸತ್ತಿಲ್ಲ, ಸತ್ತ ಹೆಣನ್ನ ಸುಟ್ಟಿಲ್ಲ, ಹಿಟ್ಟಿಲ್ಲ, ಆ ಜಾಗವನ್ನು ನೀವೇ ನೋಡಿ ಬಂದು ಹೇಳ್ರಿ, ಅಲ್ಲೇ ನಿಮ್ಮ ಸಂಸ್ಕಾರ ಮಾಡ್ತೀವಿ, ಈ ಭಾಷೆ ಕೊಡ್ತನಂದ ಕೃಷ್ಣ ಭಗವಾನ್. ಅದಕ್ಕೆ ಕೃಷ್ಣನಂತ ಯುಕ್ತಿ ನಿನಗುಂಟೆ ಮರುಳೆ. ನಮಗೆ ಸಾಮಾನ್ಯ ಸ್ವಲ್ಪ ಏನೇನೋ ಯುಕ್ತಿಗಳು ಉಪಾಯ ಇದ್ರೆ ಏನೇನೋ ಮಾಡ್ತೀವಿ, ನಮ್ಮ ಮನಸ್ಸು ಏನೇನೋ ಗದ್ಲಿಗೆ ಬಿಡ್ತಾವ. ಕೃಷ್ಣನಂತ ಯುಕ್ತಿ ಉಂಟೆ. ಆವಾಗ ಅದೇನು ದೊಡ್ಡಾಗದಂದ, ಮತ್ತೇನು ಮಾಡಬೇಕು? ಅಲ್ಲಿ ಚುಚ್ಚದ ಬಾಣಗಳು ಚುಚ್ಚ ಓಡಾಡಕ್ ಬರೋಂಗಿಲ್ಲ. ಆವಾಗ ಏನಂದ್ರೆ ಸುನಕ ಅಂದ್ರೆ ನಾಯಿ ಶರೀರವನ್ನ ಪ್ರವೇಶ ಮಾಡಿದೆ. ಯಾಕೆ ಪರಕಾಯ ಪ್ರವೇಶ ಮಾಡೋದು ಗೊತ್ತಿತ್ತು ಅವ್ರಿಗೆ.
ಆ ಶರೀರ ಅಲ್ಲೇ ಇರಬೇಕು. ಮತ್ತು ಇನ್ನೊಂದು ಶರೀರದಾಗ ಹೋಗಿ ಆ ಶರೀರದಿಂದ ಏನು ಕೆಲಸ ಮಾಡಬೇಕು ಮಾಡಿ ಆಮೇಲೆ ಬಿಟ್ಟು ಮತ್ತೆ ಪುನಃ ಬಂದು ಇಲ್ಲಿ ಸೇರೋದು. ಇದು ಆಚಾರ್ಯ ಶಂಕರನು ಗೊತ್ತಿತ್ತು ನೋಡ್ರಿ. ಮೃದ್ವತಿ ಮೃಕುಂಡಿ ಅಂತ ಬರ್ತದಲ್ಲ, ಅಲ್ಲಿ ಕೂಡ ಅನುಭವವನ್ನು ಹೇಳಬೇಕಾದ್ರೆ ಪರಕಾಯ ಪ್ರವೇಶ ಮಾಡಿದ ಆಚಾರ್ಯ ಶಂಕರರು. ಅದಿರಲಿ, ಆವಾಗ ನಾಯಿಯ ದೇಹದಲ್ಲಿ ಹೊಕ್ಕು ಎಲ್ಲ ಕಡೆ ತಿರುಗಾಡಿ ವಾಸನೆ ನೋಡ್ತಾನ. ಆವಾಗ ಅನಿಸ್ತು ಎಲ್ಲ ಜಾಗದಲ್ಲಿ ತನ್ನ ಹಿಂದಿನ ಜನ್ಮದ ದೇಹಗಳನ್ನೇ ಸುಟ್ಟಂತ ಜಾಗಿದ್ದು ವಿನ ಬ್ಯಾರೂರದಲ್ಲ, ಮತ್ತೆ ತನ್ನ ದೇಹವೇ. ಹಿಂದೆ ಎಷ್ಟು ದೇಹ ಧರಣಿಯನ್ನೆಲ್ಲವ ಸಣ್ಣಿಸಿ ಮೂಡಲಾಗಿ ಸುಮ್ಮನೆ ಬರ್ತಾರೆ ನಿಜಗೊಂಡ್ರದು. ಅಷ್ಟು ನನವೇ ಆ ಒಂದಾಗ ಓಡಿ ಬಂದ ಕೃಷ್ಣ ಭಗವಂತನಲ್ಲಿ, ಏನ್ರಿ ಆಚಾರ್ಯ ಎಲ್ಲಿ ಸಿಕ್ತು ಜಾಗ ಅಂದ. ಎಲ್ಲಿ ಸಿಗ್ತದಪ್ಪ, ಇದು ಎಲ್ಲ ಜಾಗದಲ್ಲಿ ನನ್ನ ಹಿಂದಿನ ಜನ್ಮದ ದೇಹವನ್ನೇ ಉಂಡಿದ ಸುಡುಗಾಡವಿನ ಸುಡುಗಾಡು ಇಲ್ಲದ ಜಾಗನೇ ನನಗೆ ಕಂಡಿಲ್ಲ ಅಂದಾಗ ಆವಾಗ ನಕ್ಕ ಕೃಷ್ಣ. ನಕ್ಕು ನಿನ್ನ ಅಪೇಕ್ಷೆ ಆದಲ್ಲ ಇಲ್ಲ ಅಂಥೇಳಿ ಏನು ಮಾಡಿದ ಅಂದರೆ ಬಾಣಗಳಿಂದ ಅಲ್ಲೇ ಅಂತರದಲ್ಲಿ ಆತನನ್ನು ಚಿದಾಭಸ್ಮದಿಂದ ಸುಟ್ರು ಅಂತ ಮಹಾಭಾರತದಲ್ಲಿ ಬರ್ತದಲ್ಲ. ಅಂದಾಗ ಜಾಗ ಇಲ್ಲಿ ಉಳ್ಕೊಂಡದಪ್ಪ ನಮಗೆ. ಸುಡುಗಾಡು ಮತ್ತು ಇನ್ನೊಂದು ಒಳ್ಳೆಯದು ಕೆಟ್ಟದು ಅನ್ನುವಂಥ ಜಾಗ ಇಲ್ಲಿ ಉಳ್ಕೊಂಡವ ಹೇಳ್ರಿ. ಎಲ್ಲಿ ಇಲ್ಲ, ಇರೋಕ್ಕೂ ಬರೋದಿಲ್ಲ. ತಾತ ಹೇಳ್ತಿದ್ದ, ನೋಡ್ತಮ್ಮ, ನೀವು ಮನುಷ್ಯರು ಸತ್ರೆ ಮಾತ್ರ ಆ ಹೆಣ ಇಟ್ರೆ ಸುಡುಗಾಡಂತೀರಿ. ಎಷ್ಟೋ 84 ಲಕ್ಷ ಜೀವರಾಶಿಗಳು ಎಲ್ಲೆಲ್ಲೇ ಹುಡ್ತಾವ ಅಲ್ಲೇ ಸತ್ತೋತಾವ. ಹೌದಾ? ಮತ್ತು ಅಲ್ಲೆಲ್ಲೇ ಸತ್ತ ಹೆಣ ಅಂದ್ಮೇಲೆ ಆ ಸುಡುಗಾಡಲ್ಲೇ ನಾವು. ಮನುಷ್ಯ ಸತ್ತ ಇಟ್ಟ ಹೆಣ ಮಾತ್ರ ಸುಡುಗಾಡ. ಅವಕ್ಕೇನು ಅನ್ಬೇಕು ಮತ್ತೆ? ಹಾಗೆ ತಮ್ಮ, ಎಲ್ಲರೂ ಸುಡುಗಾಡದಾಗ ಬಾಳೆ ಮಾಡ್ತೀವಿ, ಆದ್ರೆ ಭ್ರಮೆಯಿಂದ ನಾವು ಮನೆಯಲ್ಲೇ ಮಾಡ್ತೀವಿ, ಮಂದಿರದಲ್ಲೇ ಮಾಡ್ತೀವಿ, ಅಲ್ಲಿ ಮಾಡ್ತೀವಿ, ಇಲ್ಲಿ ಮಾಡ್ತೀವಿ ಅಂತ ಭ್ರಾಂತಿ ಆಗ್ಯದಂದು ಭ್ರಾಂತಿ. ಹಾಗಾಗಿ ಇದು ಜಗವ ಕಾರಣತ್ರಯ ಒಂದಿಲ್ಲದ ಉದಿಸಿ ಆತ್ಮಪದದಳು ವಿದಿತವ ಕಲ್ಪಿತ ಭ್ರಾಂತಿ ಜನಿತವಾಗಿ ಮದಗಜಮನೆ ಭಾವಿಸಿ ನೋಡು ಅಂತ ಇಲ್ಲಿ ಹೇಳಿದರು. ಇದು ಯಾಕಂದ್ರೆ ಕಲ್ಪಿತ ಭ್ರಾಂತಿ ಜನಿತವಾಗಿ ಭ್ರಮೆಯಿಂದ ಹುಟ್ಟೋದಿಲ್ಲ. ನಾವೆಲ್ಲ ಕಾಶಿ ರಾಮೇಶ್ವರ ಇರಲಿ, ಕಾಶಿ ಇರಲಿ, ಹಜ್ ಇರಲಿ, ಎಲ್ಲವೂ ಕೂಡ ಒಂದಿಲ್ಲ ಒಂದು ಕಾಲಕ್ಕೆ ಸುಡುಗಾಡದಾಗ ಹುಟ್ಟ್ಯಾವ, ಒಂದಿಲ್ಲ ಒಂದು ಕಾಲಕ್ಕೆ ಲಯವಾಗಿ ಸುಡುಗಾಡ ಆಗ್ತಾವ. ಆಗಬೇಕಲ್ಲ, ಜಾಗ ಎಲ್ಲಿ ತರ್ತೈತಿ. ಹಾಗಾಗಿ ಇದು ವಿಚಾರ ಮಾಡಿ ನೋಡಂದ್ರು. ಹಿಂಗೆ ವಿಚಾರ ಮಾಡಿದ್ರೆ ಗೊತ್ತಾಗ್ತದೆ, ಏನಪ್ಪ ಇದು ಸುಡುಗಾಡ ಯಾವುದು, ಮಂದಿರ ಯಾವುದು, ಮಠ ಯಾವುದು ಅಂತ ಗೊತ್ತಾಗೋದಿಲ್ಲ ವಿಚಾರ ಮಾಡಿದರೆ. ಹಾಗಾಗಿ ಈ ಜಗತ್ತು 3 ಕಾರಣಗಳಲ್ಲಿ ಒಂದು ಕಾರಣದಿಂದಲೂ ಹುಟ್ಟಿಲ್ಲ. ತನಗೆ ತನ್ನಲ್ಲಿ ಅನುಭವ ಮಾತಾಗಿದೆ, ಕಿಂತು ಕಲ್ಪಿತ ಪುರುಷನ ಭ್ರಾಂತಿಯಿಂದಲೇ ಉತ್ಪನ್ನ ಆಗ್ಯದ ನೋಡು. ಕಲ್ಪಿತ ಭ್ರಾಂತಿಯಿಂದ ಉತ್ಪನ್ನ ಆಗ್ಯದಿಲ್ಲ. ಅದಕ್ಕೆ ಅಲ್ಲೇ ಹೋಗ್ಬೇಕು, ಮತ್ತೆ ಹಗ್ಗದಲ್ಲಿ ಹಾವಿಗೆ ಹೋಗ್ಬೇಕು. ನಿನಗೆ ಭ್ರಾಂತಿಯಾಗಿ ಭ್ರಮೆಯಾಗಿ ನಿನಗೆ ಹಾವು ಕಚ್ಚಿದಂಗಾಯ್ತು, ಭಯ ಆಯ್ತು, ಭೀತಿ ಆಯ್ತು, ವಿಷಯದಂಗಾಯ್ತು. ಸಾಯ್ತೀನಿ ಅಂತ ಒದ್ದಾಡಕತ್ತಿದಲ್ಲ, ಮತ್ತೆ ಹಾವು ಕಡದ ನಿನಗ ಕಡದೇ ಇಲ್ಲ. ಅದರ ಭ್ರಾಂತಿಯಿಂದ ಕಡದಲ್ಲ ಅನ್ನೋ ಭ್ರಾಂತಿ ಅದಕ್ಕೆ ಇಷ್ಟೆಲ್ಲ ಆಯ್ತು ನೋಡಿ. ವಿಚಾರ ಮಾಡಿದ್ರೆ ಇಲ್ಲ. ಅದರಂಗೆ ಎಲ್ಲಿವರೆಗೂ ನೀನು ಗುರುಶಾಸ್ತ್ರಾದಿಗಳ ಶರಣಾಗತನಾಗಿ ವಿಚಾರ ಮಾಡಂಗಿಲ್ಲೋ
ವಿಚಾರ ಮಾಡಿದ್ರು ಕೂಡ ಎಲ್ಲಿವರೆಗೂ ದೃಢ ಪರೋಕ್ಷ ಜ್ಞಾನದಿಂದ ನಂಬೋದಿಲ್ಲೋ ಅಲ್ಲಿವರೆಗೂ ನಿನಗೆ ಜನನ ಮರಣ ಅನ್ನುವಂಥ ತಪ್ಪೋದಿಲ್ಲ. ಜನ ದುಃಖ ಮರಣ ದುಃಖ ಅನ್ನೋದು ಅತಿ ಹೇಯವಾದ ದುಃಖ ಅಂದ್ರೆ ಜನನ ದುಃಖ ಮರಣ ದುಃಖನೇ ದೊಡ್ಡ ದುಃಖ ಇವು. ಹಾಗಾಗಿ ಪರಮನು ಅದ್ವಯನು ಅಕ್ರಿಯನು ಆತ್ಮನು ಅಪ್ಪುದರೆಂದೇ ವಿರಚಿತನಲ್ಲ ಆ ಕಲ್ಪಿತ ಪುರುಷನೇ ಪುಷಿಯಾಗಿ ಮಾಡಲು ಅರಿಯ ನಿಂತು ಪರಿಕೀಶೆ ಜಗವಿದು ಪುಷಿದೋರ್ಕು. ಪರಮನಂದ್ರೆ ಯಾರ್ರಿ? ಪರಬ್ರಹ್ಮ. ನೀವು ನಾವು ಎಲ್ಲರೂ ಯಾರು? ಶಾಸ್ತ್ರ ಕೇಳಿದ ಮೇಲೆ ನಾವೆಲ್ಲರೂ ಪರಬ್ರಹ್ಮರೇ. ನೀವು ಪರಬ್ರಹ್ಮ, ನಾವು ಪರಬ್ರಹ್ಮ. ಅರ್ಥಜ್ಞಾನ ಅಂತ ಎಲ್ಲರಿಗಾಗ್ಯದ ಶಾಸ್ತ್ರ ಕೇಳಿದ ಮೇಲೆ. ಅನುಭವ ಜ್ಞಾನ ಯಾರಿಗಾಗ್ಯದ? ಅದು ಅಂತರಂಗದ ಸುದ್ದಿ. ಅದಕ್ಕೆ ಬಸವಣ್ಣವರು ಇದು ಅಂತರಂಗದ ಸುದ್ದಿ, ಇದು ಬಹಿರಂಗದ ಸುದ್ದಿ, ಇದೇ ನಮ್ಮ ಕೂಡಲ ಸಂಗನ ದೇವನಿಸೋ ಪರಿಯಂದು. ಈಗ ನಾವು ನೀವೆಲ್ಲ ಬಹಿರಂಗದ್ದು ಅರ್ಥ ಆಗ್ಯದ. ಈಗ ದೇಹ ನಾನಲ್ಲ, ಶರೀರ ನಾನಲ್ಲ, ಇಂದ್ರಿಯ ನಾನಲ್ಲ, ಅವಸ್ಥೆಗಳು ನಾನಲ್ಲ, ವಿಶ್ವ ನಾನಲ್ಲ, ತೈಜಸ ನಾನಲ್ಲ, ಪ್ರಾಜ್ಞೆ ನಾನಲ್ಲ, ತೂರ್ಯ ನಾನಲ್ಲ, ವರಜಾಗ್ರ ನಾನಲ್ಲ, ಮಾಯಾ ಶರೀರ ನಾನಲ್ಲ ಅಂತ ಎಲ್ಲ ಕೇಳ್ತಾ ಬಂದಿವಲ್ಲ. ಅಂದ್ರೆ ಇವೆಲ್ಲ ನಾನಲ್ಲ ಅಂದ್ರೆ ನಾ ಬ್ಯಾರೆ ಅಂತ ಅರ್ಥ ಆಗ್ಯಾವ. ಆ ಅನುಭವ ಅಂತರಂಗದಲ್ಲಿ ಯಾರಿಗೆ ಆಗ್ಯದಂತೆ ಯಾರು ಯಾರಿಗೆ ಹೇಳಕ್ ಬರಂಗಿಲ್ಲ. ಬಂತು ಅಂದ್ರೆ ಅವರಿಗೆ ಆಗಿಲ್ಲ ಅಂತ ಅರ್ಥ ಮಾಡಬೇಕು. ಯಾರು ನನಗೆ ಆಗ್ಯದ ನನಗೆ ಬಂದದ ಅಂತ ಯಾರು ಹೇಳ್ತಂದ್ರೆ ಅವ್ರಿಗೆ ಏನಾಗಿಲ್ಲ ಅಂತ ತಿಳ್ಕೊ. ಯಾಕಂದ್ರೆ ಅದು ಮಾತು ಮನಗಳಿಂದ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾದಿಕ ನಿರ್ಮಲ ಬ್ರಹ್ಮದು ಉಪಾದಿನೇ ಇಲ್ಲ. ಉಪಾಧಿ ಅಂದ್ರೆ ಏನು? ಒಂದು ಏನಾನ ಕಲ್ಲಿರಬೇಕು, ಕಟ್ಟಿಗೆ ಇರಬೇಕು, ಕಬ್ಬಿಣ ಇರಬೇಕು, ಬೆಳ್ಳಿ ಇರಬೇಕು, ಬಂಗಾರ ಇರಬೇಕು, ಅಥವಾ ಪಂಚಮಹಾಭೂತದ ಒಂದು ಶಬ್ದನ ಇರಬೇಕು, ಒಂದು ಸ್ಪರ್ಶನ ಇರಬೇಕು, ರೂಪ ರಸ ಗಂಧ ಯಾವನ ಒಂದು ಉಪಾಧಿ ಲಕ್ಷಣ ಇದ್ರೆ ನಾನು ಹೇಳ್ಬೋದು, ನೀನು ಹೇಳ್ಬೋದು. ಹೌದಾ ಇಲ್ರಿ? ಅದಕ್ಕೆ ಅವ್ರು ಹೇಳಿದ್ರು ಆವ ಕಂಡಿಲೆ ನೋಡಿದನೆ ಬ್ರಹ್ಮ ಅಂದ್ರು. ಏನು ಬಿಟ್ಟೇ ಇಲ್ಲ ಮಹಾತ್ಮರು, ಎಲ್ಲಿ ಸಂದಿಲ್ಲ ಮಾಡ್ಯಾರ. ನಮಗೆ ಸರಿಯಾಗಿ ಗುರುಮುಖದಿಂದ ಸರಿಯಾದ ಕರ್ಮಶಾಸ್ತ್ರ ಕೇಳೋದ್ರಿಂದ ಸ್ವಲ್ಪ ಜನಕ್ಕೆ ವ್ಯತ್ಯಾಸ ಆಗ್ತದೆ. ವ್ಯತ್ಯಾಸ ಆಗಬಾರ್ದಂತಲ್ಲ, ಕಾರಣ ಏನಾಗಿದೆ ಅಂದ್ರೆ ಇಲ್ಲಿ ತಪ್ಪಾಗ್ಯದ ಅಂತ ಅರ್ಥ ಮಾಡಬೇಕು. ತಪ್ಪೇನಾಗ್ಯದ? ಕ್ರಮ ಇಲ್ಲ. ಕ್ರಮ ತಪ್ಪಿ ನಡೆಬದರೆ ಕಷ್ಟ ಇನ್ನುಂಟೆ. ಮತ್ತಿಷ್ಟು ದುಃಖನೇ ಹೆಚ್ಚಾದವಿನ ಆನಂದ ಆಗೋದಿಲ್ಲ ಅಂತ ಮಹಾತ್ಮ ಹೇಳ್ತಾರೆ. ಅದಕ್ಕೆ ಆ ಪರಬ್ರಹ್ಮ ಎಷ್ಟು ಮಂದಿ ಇರಪ್ಪ ನೀವು? ಒಳಗೊಬ್ಬ ಹೊರಗೊಬ್ಬ, ಕಣ್ಣಿಗೊಬ್ಬ, ಕಿವಿಗೊಬ್ಬ, ಮನುಷ್ಯಗೊಬ್ಬ, ಕಾಲಿಗೊಬ್ಬ, ಕೈಗೊಬ್ಬನೇ. ಅವನು ಅದ್ವಯನು. ಅದ್ವಯ ಅಂದ್ರೆ ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಏಕಂದ್ರೇನೋ ಒಂದೇ, ಅದ್ವಿತೀಯ ಅಂದ್ರೇನೋ ಎರಡಿಲ್ಲದ್ದು. ಎರಡು ಒಂದೇ. ಏಕಂದ್ರೆ ಒಂದೇ, ಅದ್ವಿತೀಯ ಅಂದ್ರೆ ಎರಡಿಲ್ಲದ್ದು, ಅದು ಒಂದೇ. ಇದು ಒಂದು ಎರಡು, ಒಂದರಲ್ಲಿ ಎರಡು ಇಲ್ಲದ್ದೇನದ ಅದೇ ಬ್ರಹ್ಮ ಅಂದ್ರೆ ಅದು ಬ್ರಹ್ಮ. ಆ ಬ್ರಹ್ಮನಲ್ಲಿ ಸ್ವಗತ ಭೇದ, ಸ್ವಜಾತಿ ಭೇದ, ವಿಜಾತಿ ಭೇದ ಇಲ್ಲ. ಸ್ವಗತ ಭೇದ ಅಂದ್ರೆ ಏನ್ರಿ? ಮನುಷ್ಯನಲ್ಲಿ ಭೇದ ಅದ. ನಮ್ಮ ಕರ್ಮೇಂದ್ರಿಯಕ್ಕೂ ಜ್ಞಾನೇಂದ್ರಿಯಕ್ಕೂ ಭೇದ ಅದಿಲ್ಲ, ಒಪ್ತರ ಇಲ್ಲ. ಕಾಲಿಗೆ ಕೈಗೆ ಭೇದ ಅದ, ಕಣ್ಣಿಗೆ ಮೂಗಿಗೆ ಭೇದ ಅದ, ನಾಲಿಗೆ ಭೇದ ಅದ, ಪ್ರತಿಯೊಂದಕ್ಕೂ ಭೇದ ಅದ. ಅದರಂಗ ಪರಮಾತ್ಮ ಆ ಬ್ರಹ್ಮನಲ್ಲಿ ಹಿಂಗ ಏನಾನ ಭೇದ ಆದೇನಂದ್ರೆ ಯಾವ ಭೇದ ಹೇಳಕ್ ಬರಂಗಿಲ್ಲ. ಯಾಕೆ ಒಂದೇ ಆದ್ಮೇಲೆ ಏನ್ ಹೇಳ್ತೀವಿ ಭೇದ? ವಿಜಾತಿ ಭೇದ. ಈಗ ಒಬ್ಬ ಮನುಷ್ಯನಿಗೆ ಇನ್ನೊಂದು ಕಲ್ಲು ಕಟ್ಟಿಗೆ, ಮನುಷ್ಯ ಬೇರೆ, ಕಲ್ಲು ಕಟ್ಟಿಗೆ ಬೇರೆ, ವಿಜಾತಿ ಭೇದ. ಅದರಂಗೇನು ಭೇದ ಅದೇನು ಇಲ್ಲ.
ಸ್ವಗತ ಭೇದ ಇಲ್ಲ, ಸ್ವಜಾತಿ ಭೇದ ಇಲ್ಲ, ವಿಜಾತಿ ಭೇದನು ಕೂಡ ಇಲ್ಲದೆ ಮತ್ತೆ ಅದೇನಾದ ನಾವು ಹೇಗಿದ್ದೀವಿ ಅಂದ್ರೆ ಅಕ್ರಿಯ ಅಂದ್ರವ್ರು. ಆತ್ಮ ಯಾವಲು ಕ್ರಿಯೆ ಮಾಡವನಲ್ಲ. ಕ್ರಿಯೆ ಮಾಡವ ಯಾವ್ರಿ ಅಂದ್ರೆ ಕ್ರಿಯೆ ಮಾಡವೆಲ್ಲ ಭ್ರಾಂತಿಗೆ ಒಳಗಾಗಿ ತನ್ನ ಸ್ವರೂಪ ತಾನು ತಿಳಿಲಾರದೆ ಅದು ಅಹಂಕಾರದಿಂದ ಪ್ರಾರಂಭವಾಗಿ ಬುದ್ಧಿ, ಚಿತ್ತ, ಮನ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ದ್ವಾರದಿಂದ ವಿಷಯಾದಿಗಳಲ್ಲಿ ಕರ್ಮ ನಡೆದ ನೋಡ್ರಿ. ಅದು ಬೈಲ್ ಹೆಂಗ್ ಕರ್ಮ ನೋಡ್ತದಂತದ್ದು. ಶರೀರವೇ ಇಲ್ಲ ಅದಕ್ಕೆ. ಶರೀರ ಇಲ್ಲಂದ್ರೆ ಅದಕ್ಕೆ ಕರ್ಮ ಇಲ್ಲ, ಅಕ್ರಿಯ ಅಂದ್ರು. ಕ್ರಿಯೆನೇ ಇಲ್ಲಂದ್ರೆ ಅದಕ್ಕೆ ಪಾಪನೂ ಇಲ್ಲ, ಪುಣ್ಯನಿಲ್ಲ. ಕ್ರಿಯೆ ಇಲ್ಲಂದ್ರೆ ಪಾಪನಿಲ್ಲ, ಅದಕ್ಕೆ ಪುಣ್ಯನಿಲ್ಲ. ಯಾವ್ದಕ್ಕ ನಿನ್ನ ಸ್ವರೂಪಕ್ಕಂತ ತಿಳ್ಕೊ. ಮತ್ತೆ ಸ್ವಲ್ಪ ಅರ್ಥಜ್ಞಾನ ಆಗಿ ನಾ ಪರಬ್ರಹ್ಮಿನಿ, ನಾನು ಏನು ಮಾಡಿದ್ರು ಕೂಡ ಪಾಪಿಲ್ಲ ಪುಣ್ಯಿಲ್ಲ ಅಂತ ಹಿಂಗ ಮಾಡಕ್ ಹೋದ್ರೆ ರವ ನರಕ ತಪ್ಪದು ನೀರೇ ಅಂದ್ರು. ನರಕ ತಪ್ಪಿದ್ದೆಲ್ಲ ನೋಡು, ಅಲ್ಲಿ ಹೇಳಿದ್ದೆಲ್ಲಿ ನಿನ್ನ ಸ್ವರೂಪದಲ್ಲಿ ಅದು. ಅದಾದ್ಮೇಲೆ ನೀನು ಯಾಕೆ ಮಾಡಕೋತಿದ್ದಿ? ಮಾಡಿದ್ರು ಕೂಡ ಅವನಿಗೆ ಯಾವ ಸಂಬಂಧ ಇಲ್ಲ ನೋಡು. ಮಾಡಂಗಿಲ್ಲ, ಮಾಡೋ ಸಂಬಂಧ ಇಲ್ಲ. ಯಾಕೆ ಮಾಡ್ತದ ಜರುಗ್ತದಂದ್ರೆ ತೀವ್ರ ಪ್ರಾರಬ್ಧಿದ್ರೆ ಹೇಳಕ್ಕಾಗಲ್ಲ. ಎಷ್ಟೋ ಮಂದಿ ಜ್ಞಾನಿಗಳು ಏನೇನೋ ಮಾಡಿ ಏನೇನೋ ಆಗಿರಲಿಲ್ಲ, ಕೇಳಿರಲಿಲ್ಲ. ಜೀವನ್ಮುಕ್ತರ ಲಕ್ಷಣದಲ್ಲಿ ಇಚ್ಛಾ ಪ್ರಾರಬ್ಧ, ಅನಿಚ್ಛಾ ಪ್ರಾರಬ್ಧ, ಪರೇಚ್ಛಾ ಪ್ರಾರಬ್ಧ, ಶಿವೇಚ್ಛಾ ಪ್ರಾರಬ್ಧ ಅಂತ. ಅದಕ್ಕೆ ಭಗವದ್ಗೀತೆ ಕೂಡ ಹೇಳ್ತು, ಕೃಷ್ಣ ಹೋಗಿ ಸುಖಶ್ಚಾಗಿ ರೂಪೋ ಜನಕ ರಾಘವ ಕರ್ಮಕರ್ತ ವಶಿಷ್ಠ ಪಂಚಾಯಿತು ಜ್ಞಾನ ಸಮ್ಮತ ಅಂತ. 5 ಮಂದಿಗೆ ಜ್ಞಾನ ಏನದ ಅದು ಒಂದೇ ಅದ. ಪ್ರಾರಬ್ಧ ವಶದಿಂದ ರಾಮಚಂದ್ರ, ಜನಕ, ರಾಜ ಮಹಾರಾಜರಾದ್ರು. ಸುಖಮನಿ ಏನದ ಅವಂದು ಬೇರೆ ಆಯ್ತು ನೋಡ್ರಿ. ವಶಿಷ್ಠ ಮಹರ್ಷಿಗಳು ಆತ್ಮಜ್ಞಾನಿಗಳಾದ್ರು ಕರ್ಮದಲ್ಲಿದ್ರು. ಕೃಷ್ಣ ಇಲ್ಲಿದ್ದ ಭೋಗದಲ್ಲಿದ್ದ. ಕೃಷ್ಣ ಎಂತ ಭೋಗ ಅಂದ್ರೆ 60,000 ಮಂದಿ ಸತಿಯರು, 8 ಮಂದಿ ಸಖಿಯರು ಅಂತ ಬರೆದಾರ. 16,000 ಮಂದಿ ಪಟ್ಟದರಸಿಯರು ಅಂತ ಏನು ಬರಿತಾ ಬರ್ತಾರಲ್ಲ. ಇಷ್ಟೆಲ್ಲ ಭೋಗದಲ್ಲಿ ಇದ್ರು ಕೂಡ ಅವನಿಗೇನಂದ್ರು ಕೃಷ್ಣ ಬ್ರಹ್ಮಚಾರಿ ಅಂತ ಕರೆದ. ಕೃಷ್ಣಗ ಬ್ರಹ್ಮಚಾರಿ ಅಂತ ಕರೆದ್ರು. ಮತ್ತೆ ಸಾಮಾನ್ಯ ಜನರು ತಿಳ್ಕೋಬೇಕಲ್ಲ, ಯಾರ ಬ್ರಹ್ಮಚಾರಿ, ಯಾಕೆ ಬ್ರಹ್ಮಚಾರಿ ಅದ? ಬ್ರಹ್ಮಚಾರಿ ಹೆಂಗದ? ಅವನು ಸ್ವರೂಪದಿಂದ ಅವನು ಬ್ರಹ್ಮಚಾರಿ, ಸ್ವರೂಪದಲ್ಲಿ ಬ್ರಹ್ಮಚಾರಿ. ಆದ್ರೆ ನೋಡುವರ ಜಗದೃಷ್ಟಿಯಲ್ಲಿ ಆಚಾರ್ಯ. ಅನಾತ್ಮದ ಕ್ರಿಯೆವೆಲ್ಲ, ಅನಾತ್ಮದ ಭೋಗಗಳಿವನ. ಆತ್ಮ ಭೋಗ ಮಾಡವನೇನ್, ಆತ್ಮ ಕರ್ಮ ಮಾಡವನೇನ್? ಹಂಗ ಕೃಷ್ಣ ಮಾಡ್ಯಾನಂತೆ ಎಲ್ಲರೂ ಮಾಡಂಗಿಲ್ಲ. ಮತ್ತೆ ಕೃಷ್ಣನ ಜ್ಞಾನ ಏನದ, ಕೃಷ್ಣ ಭಗವಂತನ ವಿಚಾರ ಏನದ. ಹಾಗಾಗಿ ಜಗವಿದು ಪುಷಿದೋರ್ಕೆ ಅಂದ್ರೆ ಜಗತ್ತು ನೋಡಪ್ಪ ಯಾವ ರೀತಿ ವಿಚಾರ ಮಾಡೋದು ಸುಳ್ಳೆ. ನೀನು ಯಾವುದನ್ನ ತೆಗೆದು ನೋಡು, ಹೆಂಗನ ವಿಚಾರ ಮಾಡು, ಏನನ್ನ ಮಾಡು, ಸುಳ್ಳಾದಿಲ್ಲ. ಇಲ್ರಿ ನಾವು ಸತ್ಯ ಅಂತೀವಿ, ಸತ್ಯ ಅಂತ ನೀನು ಸತ್ಯ ಅಂದ್ಮೇಲೆ ಇರ್ಬೇಕಲ್ಲ. ನೀನು ಅಂತಿದ್ದೆ ಅನ್ನೋದಕ್ಕೇನು ಅಪ್ಪಣೆ ಇಲ್ಲ. ಸತ್ಯ ಅಂತ ಯಾವುದು ಕರಿಬೇಕು? ಶಾಸ್ತ್ರಗಳಲ್ಲಿ 3 ಕಾಲದಲ್ಲಿ ಇದ್ದು ಯಾವುದು ತೋರುವುದು ಅದು ಸತ್ಯ. ಈ ಸತ್ಯಕ್ಕೆ, ಪ್ರಪಂಚದ ಸತ್ಯಕ್ಕೆ ಹೋಗಿ ಹೆಣ ಮಲಗ್ತದ, ನಿನ್ನ ಟೊಂಕ ಮುರಿತಾವ. ಸತ್ಯ ಯಾವುದಕ್ಕೆ ಹೇಳ್ಯಾರ ಅವರು? ಆತ್ಮನಾತ್ಮ ವಿಚಾರಕ್ಕೆ ಹೋದಾಗ 3 ಕಾಲದಲ್ಲಿ ಇದ್ದು ಯಾವುದು ತೋರುವುದು ಅದು ಸತ್ಯ.
ಒಂದು ಕಾಲದಲ್ಲಿ ಇದ್ದು ಮತ್ತೊಂದು ಕಾಲದಲ್ಲಿ ಯಾವುದು ತೋರುವುದಿಲ್ಲವೋ ಅದೆಲ್ಲವೂ ಮಿಥ್ಯ. ಈಗ ತೋರಿದ ಶರೀರ ಹುಟ್ಟೋದಕ್ಕಿಂತ ಮುಂಚೆ ನೋಡಿದ್ದೆ ನೀನು? ಈಗ ನೋಡಿದ ಶರೀರ ಹುಟ್ಟೋದಕ್ಕಿಂತ ಮುಂಚೆ ಇದ್ದಿಲ್ಲ ಅಂದ್ರೆ ಮೊದಲು ಇಲ್ಲ ಅಂತ ಅರ್ಥ ಆಯ್ತು. ಮತ್ತೆ ಇದು ನಾಳೆ ಸತ್ತು ಹೆಣ ಆದ್ಮೇಲೆ ತೋರ್ತದೇನು? ಇದು ಸ್ವಾನುಭವ ಇಲ್ಲ, ಅನುಭವಕ್ಕಾದಲ್ಲಿ ಇದು, ಅದು ತೋರಂಗಿಲ್ಲ. ಯಾವಾಗ ತೋರಕತ್ತದ? ಈ ವರ್ತಮಾನ ಕಾಲ ಮಧ್ಯದಾಗ ತೋರ್ತದ. ಇದಕ್ಕೆ ಸತ್ಯ ಅಂತ ಹೆಂಗಂತಿ? ಇದು ಸತ್ಯ ಅಲ್ಲ. ಹಿಂದಿನ ಜನ್ಮದಲ್ಲಿ ಇದ್ದಂಥ ದೇಹ ಯಾವುದೇ ಬಂದಿರ್ಬೋದು, ಹೋಗಿರ್ಬೋದು. ಪಾಪಾನುಗುಣದಿಂದ ಗಿಡಮರ ಬಂದಿರ್ಬೋದು, ಏನೇ ಬರಲಿ, ಅಲ್ಲಿ ಕೂಡ ಯಾವುದು ಇತ್ತು, ಯಾವುದಿದೆಯೋ ಅದೇ ಈ ಜನ್ಮದಲ್ಲಿ ಆದ. ಈ ದೇಹದಾಗೂ ಅದೇ ಆದ. ಈ ದೇಹ ನಾಶ ಆದ್ರೂ ಕೂಡ ಮುಂದೆ ಬರುವಂತ ದೇಹದಲ್ಲಿ ಕೂಡ ಯಾವುದು ಇರುತ್ತದೆಯೋ, ಏನಿರ್ತದ? ಪರಮಾತ್ಮ, ಆತ್ಮ ಅಂದಾಗ ಅದು ಸತ್ಯ. ವಿನ ಇದು ಸತ್ಯ ಅಂತ ತಿಳ್ಕೊಬೇಡ. ತಿಳ್ಕೊಂಡ್ರೆ ಏನಾಗ್ತದಂದ್ರೆ ಅಪದ್ದಕ್ಕೆ ಅಪ್ಪಣೆ ಇಲ್ಲ ಅಂತ. ಅಪದ್ದಕ್ಕೆ ಅಪ್ಪಣೆ ಇಲ್ಲ. ನಮ್ಮ ಬಸವಣ್ಣ ಸಂಕ್ಷಿಪ್ತ ಹೇಳ್ತದೆ ದೇಹದ ಬಗ್ಗೆ. ಇದೇನು ಹೇಳ್ತಿದ್ದಿ ತಮ್ಮ? ಇದು ಖಂಡರಸಕ್ಕ ಹುಟ್ಟಿದ್ದಂತಿದ್ರು ಅವ್ರು. ಖಂಡರಸಕ್ಕೆ ಹುಟ್ಟಿದವನಂತ ಅಂದ್ರೆ ನೋಡಮ್ಮ, ಎಲ್ಲನ ಕೊಡ್ಲಿ ಬಿಡಿಗೆ ಬರ್ತಾವ. ಇವನು ಖಂಡರಸಕ್ಕೆ ಹುಟ್ಟಿನಂತ ಅಂದ್ರೆ ಏನು? ವ್ಯಭಿಚಾರ ಮಾಡಿ ಯಾರಿಗೆ ಹುಟ್ಟಿನಂತ ಹೇಳ್ತಾನೆ ಇವನು ಅನ್ನೋ ಅರ್ಥ ಆಗುತ್ತಲ್ಲ. ಆದ್ರೆ ಪಾರಮಾರ್ಥ ದೃಷ್ಟಿಯಿಂದ ಅದು ಅರ್ಥ ಹಂಗಲ್ಲ. ಅದು ಇನ್ನೊಬ್ಬರಿಗೆ ಹುಟ್ಟಿದ್ರೆ ಖಂಡರಸಕ್ಕೆ ಹುಟ್ಟಿದಂಗಲ್ಲ. ನೀನು ತಿನ್ನುವಂತ ಚವಳೆಕಾಯಿ, ಬೆಂಡೆಕಾಯಿ, ಹಾಗಲಕಾಯಿ, ಅನಂತ ಷಡ್ರಸನ್ನ, ಖಾರ, ಉಪ್ಪು, ಹುಳಿ, ಇವೆಲ್ಲ ಏನು ಊಟ ಮಾಡ್ತೀವಲ್ಲ, ಇವೆಲ್ಲದರಿಂದ ಅನೇಕ ರಸಗಳು ಹುಟ್ಟುತ್ತಾವ. ಬೆಂಡೆಕಾಯ್ದು, ಹಾಗಲಕಾಯ್ದು ಒಂದೇ ರಸನು? ಇವೆಲ್ಲ ರಸಗಳು ಬೇರೆ ಬೇರೆ ಆಗಿ ಆ ರಕ್ತದಿಂದ ಏನು ಎಪ್ಪಾಗಿ ವೀರ್ಯ ಆಯ್ತು, ಅಲ್ಲಿ ರಕ್ತ ಆಯ್ತು. ಇವೆರಡು ರಸ ಕೂಡಿ ಒಂದು ವ್ಯಕ್ತಿ ಆಯ್ತು. ಅಂದ್ರೆ ದೇಹ ಕಂಡರಸ ಹುಟ್ಟಿಲ್ಲೇನು? ಅಷ್ಟೇ ಹೇಳ್ಯಾರ ಅವರು. ಅವರೆಲ್ಲ ಜ್ಞಾನಿಗಳು ಹಾಡಿದ ಪದಗಳು ಇದರ ಮೇಲೆ ಹೇಳ್ಯಾರ ಅವರು. ಹಾಗಾಗಿ ಇಲ್ಲಿ ಸಚ್ಚಿದಾನಂದ ನಿಜ ಸ್ವರೂಪದಲ್ಲಿ, ನಮ್ಮ ನಿಜವಾದ ಸ್ವರೂಪ ಯಾವುದು? ಸತ್ತು ಚಿತ್ತು ನಿತ್ಯ ಆನಂದ. ಅಲ್ಲಿ ನಾಮರೂಪ ಕ್ರಿಯಾತ್ಮಕ ಮಿಥ್ಯ ನೋಡ್ರಿ. ಮಿಥ್ಯ ಅಂದ್ರೆ ಏನ್ ತಿಳ್ಕೋಬೇಕು? ಹಿಂದೆ ನಾಮರೂಪ ದೇಹ ಇತ್ತಿಲ್ಲ, ಅದು ಗಿಡ. ಗಿಡಕ್ಕ ಒಂದು ನಾಮ, ಅದಕ್ಕೊಂದು ರೂಪ ಅದಿಲ್ಲ, ಅದು ನಾಮರೂಪ. ಆ ನಾಮರೂಪ ಈಗಿಲ್ಲ. ಆ ನಾಮರೂಪ ಹಿಂದಿನ ಜನ್ಮದ ಅಲ್ಲೇ ಸುಳ್ಳಾಯ್ತು. ಮತ್ತೆ ಈಗ ಬಂದದ ನಾಮರೂಪ, ಇದು ಮತ್ತೆ ಸುಳ್ಳಾಗ್ತದ ಮುಂದಿನ ಜನ್ಮಕ್ಕ. ಆದ್ರೆ ನೀನು ಅಸ್ತಿ ಭಾತಿ ಪ್ರಿಯ. ಒಬ್ಬ ಹೆಣ್ಮಗ ಬಹಳ ಅಭ್ಯಾಸ ಇತ್ತು. ಒಂದು 8-10 ತೊಲೆ ಬಂಗಾರ ಇತ್ತು ಮನೆಯಾಗ. ಆ ಬಂಗಾರದ ಅಭಿಮಾನದಿಂದ ಸಹಜವಾಗಿ ಹೆಣ್ಮಕ್ಳ ಸ್ತ್ರೀಯರಿಗೆ ಬಂಗಾರ ಮೇಲೆ ಬಹಳ ಪ್ರಿಯರಂತ. ಬಾಳ ಕಡೆ ತಿರುಗಾಡೋರು, ಅಡ್ಡಾಡೋರು. ಮಂದಿ ಕೊರಳಲ್ಲಿ ಅನಂತ ರೀತಿಯ ಆಭರಣವನ್ನು ನೋಡಿದಾಗ ಆಕೆ ಅನಿಸ್ತು ತನ್ನ ಮೈ ಮೇಲಿದ್ದ ಬಂಗಾರ ಸಮಾಧಾನ ಕೊಡ್ಲಿಲ್ಲ ಆಕೆ. ಈ ಸಲ ಏನು ಮಾಡಿಸಿದ್ಲು? 2 ಬಳೆ, ಒಂದಿಷ್ಟು ನೆಕ್ಲೆಸ್ ಮಾಡಿಸಿದ್ಲು. ಮತ್ತೆ ಎಲ್ಲೇ ಹೋದ್ಲು, ಮಂದಿ ಕೊರಳಾಗಿರ್ತಕ್ಕಂಥ ಬೇರೆ ಆಭರಣ ನೋಡಿದ್ಲು. ಅವಾಗ ಅನಿಸ್ತು, ನಾನು ಅಂಥ ಆಭರಣವನ್ನು ಮಾಡಿಸ್ಬೇಕಾಗಿತ್ತು ಅಂತ ಏನು ಮಾಡಿದ್ಲು? ಮನೆಗೆ ಬಂದ ಮೇಲೆ ಮತ್ತೆ ಅಕ್ಷರಲ್ಲಿ ಹೋದ್ಲು. ಇದನ್ನು ಮುರಿಸಿ ಬೇರೆಯವ್ರು ಏನು ಮಾಡಿಸಿದ್ರು ಅಂಥದ ಮಾಡೋದಿಲ್ಲ. ಪಾಪ ಅವನು ಮಾಡಿಕೊಟ್ಟ. ಹಿಂಗೆ ಎಷ್ಟು ಸಲ ಆದ್ರೂ ಕೂಡ ನೋಡ್ಬೇಕು, ಬರಬೇಕು, ಅದನ್ನ ಹಳೆ ಬಂಗಾರ ಮುರಿಸ್ಬೇಕು, ಹೊಸ ಸಾಮಾನು ಮಾಡಿಸ್ಬೇಕು. ಹಳೆ ಬಂಗಾರ ಮುರಿಸ್ಬೇಕು, ಹೊಸ ಡಿಸೈನ್ ಮಾಡಿಸ್ಬೇಕು. ಆವಾಗ ಅಂದ್ರು ಕೆಲವು ಮಂದಿ, ಏನು ಬಂಗಾರ ಎಷ್ಟು ಇಟ್ಟಿದ್ದು ನೀನು,
8 ದಿನಕ್ಕೊಂದು 15 ದಿವಸಕ್ಕೆ ಬದಲಿ ಆಭರಣಗಳು ಕಾಣ್ತಾವ. ಎಷ್ಟನ್ನ ಗಳಿಸ್ರಿ ನೀವು ಬಂಗಾರ ಅಂದ್ಲು. ಆವಾಗ ಅತ್ಯಂತ ಭಾಳ ಸ್ನೇಹಿತರಿಲ್ಲಲ್ಲ ಆಕಿನ ಮುಂದೆ ಹೇಳಿದ್ಲು, ಇಲ್ಲ ಕೂಡಿ ನಮ್ಮನೆಗೆ ಅಷ್ಟೇ ಇಲ್ಲ ಬಂಗಾರ, ನೀ ಮತ್ತೆ ಏನು ಮಾಡ್ತಿದ್ದಿ, ಹೊಸ ಹೊಸವು ಕಾಣ್ತಾವಲ್ಲ ಅಂದ. ಇಲ್ಲ, ಅದೇ ಹಳೆ ಬಂಗಾರನ ಹೊಸ ಮಾಡಿಸ್ತಾನಲ್ಲಕ್ಕಿ. ಹಳೆ ಬಂಗಾರ ಹೊಸ ಆಭರಣ ಮಾಡಿಸ್ತೀನಿ ಅಂದ್ರೆ ಏನಾಯ್ತು, ಹಳೆ ಇದ್ದ ನಾಮರೂಪ ಬಂಗಾರ ಬಳೆ ಇದ್ದುವಲ್ಲ ಅದನ್ನ ಕರೆಸಿದಾಗ ಏನಾಯ್ತು, ಸರ ಆಯ್ತು. ಬಂಗಾರ ಹಂಗೆ ಆದಿಲ್ಲ, ಬಳೆ ಇದ್ದಾಗೂ ಬಂಗಾರ ಅದ, ಸರ ಆದಾಗ ಬಂಗಾರ ಅದ. ನೀ ಏನು ಮಾಡ್ಕೊಂತ ಹೋಗ್ತಿದ್ದೆ ಬಂಗಾರ ಇರೋದೆ. ಯಾಕಂದ್ರೆ ಬಂಗಾರ ಅಧಿಷ್ಠಾನ, ಬಂಗಾರ ಅಧಿಷ್ಠಾನ ಅಲ್ಲ, ಅದರ ನಾಮರೂಪ ಬದಲಾವಣೆ ಆಕ್ಯಂತ ಹೋಗ್ತಾವ. ಅದರಂತೆ ನಮ್ಮ ದೇಹದ ನಾಮರೂಪಗಳು ಬದಲಾವಣೆ ಆಗ್ತವಿನ ಬಂಗಾರಕ್ಕೆ ಹೆಂಗ ಬಾಧೆ ಇಲ್ಲೋ ಅದರಂತೆ ನಮ್ಮ ಸ್ವರೂಪಕ್ಕೆ ಯಾವ ಬಾಧೆನೂ ಇಲ್ಲ. ಯಾವಾಗಲೂ ಇರೋರು ನಾವು, ಯಾವಾಗಲೂ ಇರೋರೆ. ಹೀಗೆ ಜಗತ್ತು ಕಾರಣವಿಲ್ಲದೆ ತಾನು ಕಾರ್ಯಾತ್ಮಕನಾಗಿ ತೋರುವುದರಿಂದಲೂ ಸದ್ ಅಸಿದ್ ಲಕ್ಷಣಾತ್ಮಕ ಅನಿರ್ವಚನೀಯವಾದುದರಿಂದ. ಇದೇನೋ ಜಗತ್ತು ಅನಿರ್ವಚನೀಯ ಅಂದ್ರೆ ಮಹಾತ್ಮರು. ಆದಂದ್ರೆ ಜಗತ್ತು ಆದಂತ ಹೇಳ್ತಾರೆ, ಇಲ್ದಂಗೆ ಆಗ್ತದ. ಮತ್ತೆ ಇಲ್ದಂಗೆ ಆಗ್ತದ, ಇಲ್ಲಂತ ಹೇಳ್ಬಿಡ್ರಿ, ಆದಂತ ಯಾಕೆ ಹೇಳ್ತಾರೆ? ಇಲ್ದಂಗೆ ಆಗ್ತದಂದ್ರೆ ತೋರ್ತದ. ಈಗ ದೇಹ ಸುಳ್ಳು ಅಂತೀವಲ್ಲ, ತೋರ್ತದ. ಇಲ್ಲಿ ತೋರಿದ ಮೇಲೆ ಆದಂತ ಹೇಳ್ಬಿಟ್ರೆ ಆತಿಲ್ಲ, ಸುಳ್ಳಂತ ಯಾಕೆ ಹೇಳ್ತೀರಿ? ಅರೆ ಇನ್ನೊಂದು 50-60-20 ವರ್ಷಕ್ಕೆ ಮತ್ತೆ ಇಲ್ಲಂಗೆ ಆಗ್ತದಲ್ಲ. ಮತ್ತೆ ಇದಕ್ಕೆ ಏನು ನಿರ್ಣಯ ಮಾಡಬೇಕು? ಆದಂತ ಹೇಳಿದ್ರೆ ಇದು ನಾಶ ಆಗ್ತದೆ, ನಾಶ ಆಗ್ತದಂದ್ರೆ ಸದ್ಯ ಆದ. ಅದಕ್ಕೆ ನಿರ್ಣಯ ಏನು ಮಾಡಿದ್ರು? ಅನಿರ್ವಚನೀಯ ಖ್ಯಾತಿ. ಅನಿರ್ವಚನೆ ಅಂದ್ರೆ ಹೇಳಕ ಬರಂಗಿಲ್ಲ. ಮತ್ತೆ ಹಂಗ ಹೇಳಕ ಬರಂಗಿಲ್ಲ ಅಂತ ಅದನ್ನು ಹೇಳ್ರಿ. ವಾದಗಳು ಬರ್ತಾವ ಶಾಸ್ತ್ರದಲ್ಲಿ, ಬಹಳ ವಾದ. ಅವಾಗ ಅವ್ರ ಮಹಾತ್ಮ ಹೇಳ್ತಾರ, ಆದಂದ್ರೆ ಇಲ್ಲ, ಇಲ್ಲಂದ್ರೆ ಆದ. ಯಾಕಂದ್ರೆ ಎಲ್ಲಿವರೆಗೂ ನೀವು ವಿಚಾರ ಮಾಡಂಗಿಲ್ಲ ಅಲ್ಲಿವರೆಗೂ ಹಗ್ಗದಲ್ಲಿ ಹಾವಾದ. ಅದ್ರ ವಿಚಾರ ಆದ್ಮೇಲೆ ಹಗ್ಗದಾಗ ಹಾವು ಇಲ್ಲ. ಅದಂತೆ ಅಜ್ಞಾನ ಕಾಲ ಇರೋ ತಾನು ಅಜ್ಞಾನಿ ಆಗಿದ್ದಾಗ ಅಜ್ಞಾನ ಅವಸ್ಥೆಯಲ್ಲಿ ಜಗತ್ತು ದೇಹ ಸತ್ಯ ಅಂತ ಕಾಣಿಸ್ತತಮ್ಮ. ಇದ್ರ ಬೆನ್ನ ಹತ್ತಿಲಿ ಹೋಗಿಲ್ಲ ಇಲ್ಲ ಜಗತ್ತು, ಇದ್ರ ಬೆನ್ನೆ. ಮತ್ತೆ ಯಾವಾಗ ಗುರು ಶಾಸ್ತ್ರಾದಿಗಳ ಮುಖಾಂತರ ಸುಳ್ಳಾಯ್ತಿಲ್ಲ, ಇಲ್ಲಂಗೆ ಆಗ್ತದಿಲ್ಲ. ಅದಕ್ಕೆ ಜ್ಞಾನಿಗಳು ಈಗ ಅಜ್ಞಾನಿಗಳಿಗೆ ತೋರಿದಂಗೆ ಜಗತ್ತು ತೋರಂಗಿಲ್ಲ. ಅವ್ರಿಗೆ ಜ್ಞಾನಿಗಳಿಗೆ ತೋರಂಗಿಲ್ಲ, ಅಜ್ಞಾನಿಗಳಿಗೆ ತೋರೋದು ಬಿಡಂಗಿಲ್ಲ. ಅಂದ್ರೆ ಆದಂತೂ ಇಲ್ಲಂತಂದ್ರೆ ಅಜ್ಞಾನಿಗಳಿಗೆ ಆದ, ಜ್ಞಾನಿಗಳಿಗೆ ಇಲ್ಲ. ಅಷ್ಟೇ ವಿಚಾರ ಮಾಡಂತ ಹೇಳಿದ್ರಿವಿನ ಮುಂದಕ್ಕೆ ಹೋಗಿ ವಿಚಾರ ಮಾಡಂಗಿಲ್ಲ. ಮತ್ತಿದ್ರೂ ಕೂಡ ಹೆಂಗ ತೋರ್ತದ ಜ್ಞಾನಿಗಳಿಗೆ ಅಂದ್ರೆ, ಜ್ಞಾನಿಗಳಿಗೆ ಅಜ್ಞಾನಿಗಳಿಗೆ ತೋರೋದು ವ್ಯತ್ಯಾಸ. ಜ್ಞಾನಿಗಳಿಗೆ ಯಾವ ಶಾಸ್ತ್ರಗಳಲ್ಲಿ ಬರೆದಾರ ಅದು ಖುಷಿ ಅಂತ ನೋಡೋದಕ್ಕೆ ಅವ್ರಿಗೆ ಬಾಧೆ ಕೊಡಂಗಿಲ್ಲ. ಯಾಕೆ ಕೊಡಂಗಿಲ್ಲ ಅಂದ್ರೆ, ಅವನಿಗೆ ಏನು ಕೈಯಲ್ಲಿ ಹೇಳಿದ್ವಲ್ಲ, ಹಾವಿಗೆ ಹಾವಾಡಿಸೋನ ಕೈಯಲ್ಲಿ ಅದೆಂಥ ರೇಖೆ ಇರ್ತದ, ಗರುಡ ರೇಖೆ. ಗರುಡ ರೇಖೆ ಕೈಯಲ್ಲಿ ಇದ್ದಾಗ ಹಾವು ಅವನನ್ನ ಕಚ್ಚಿ ಸಾಯಿಸುವ ಶಕ್ತಿ ಇಲ್ಲ. ಅದಕ್ಕೆ ಉಳಿದವರಿಗೆ ಕಡದು ಸಾಯಿಸುವ ಶಕ್ತಿ ಆದ, ಆದರೆ ಅವನಿಗೆ ಮಾತ್ರ ಕಚ್ಚುತ್ತದ, ಸಾಯುವಂತ ಶಕ್ತಿ ಅದರಲ್ಲಿಲ್ಲ. ಅದಕ್ಕೆ ಸಾಮಾನ್ಯವಾಗಿ ಹಲ್ಲು ಕಿತ್ತಿದ ಹಾವಿನಂತೆ ಜಗತ್ತು ಏನ್ ಮಾಡ್ತದ, ರಾಗದ್ವೇಷರಹಿತವಾಗಿ ಇಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾಗಿ ಯಾವುದು ಅವರಿಗೆ ಕಾಣೋದಿಲ್ಲ ಅಂದಾಗ ಈ ಜಗತ್ತಿನಿಂದ ಅವರಿಗೆ ಯಾವ ಬಾಧನೂ ಇಲ್ಲ. ಅಜ್ಞಾನಿಗಳಿಗೆ
ಬಾಧೆ ತಪ್ಪಿದ್ದ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಇದಕ್ಕೆ ಅನಿರ್ವಚನೆ ಅಂದ್ರೆ ನೋಡಪ್ಪ, ತಿಳಿದ ಮೇಲೆ ಜ್ಞಾನ ಅವಸ್ಥೆಯಲ್ಲಿ ಇದು ಮಿಥ್ಯೆ ಅಂತ ತಿಳ್ಕೊ. ಈಗಲೇ ಮಿಥ್ಯೆ ಅಂತ ತಿಳ್ಕೊಬೇಡ. ತಾನೇ ಆಗ್ತದ ಮಿಥ್ಯೆ ಜ್ಞಾನ ಆದ್ಮೇಲೆ. ನಾವಿನ್ನ ಜ್ಞಾನ ಆಗ್ಲಾದ ಮಿಥ್ಯ ಅಂದ್ರೆ ಇದು ಶಬ್ದ ಜ್ಞಾನ ಅಷ್ಟೇ, ಅರ್ಥಜ್ಞಾನ ಆಗ್ತದೆ, ಅನುಭವ ಆಗ್ತದೆ. ಅದಕ್ಕೆ ನಾವು ತಿಳ್ಕೊಂಡು ಕೂಡ ಯಾಕೆ ನಮ್ಮಲ್ಲಿ ರೋಷ ಹುಡ್ತಾವಂದ್ರೆ ಪಕ್ಕ ತಿಳ್ಕೊಂಡಿಲ್ಲ ಅಂತ. ಪಕ್ಕ ತಿಳ್ಕೊಂಡ್ಮೇಲೆ ರೋಷ ಹುಟ್ಟಬಾರ್ದಲ್ಲ, ದ್ವೇಷ ಹುಟ್ಟಬಾರ್ದಲ್ಲ. ತಿಳ್ಕೊಂಡ್ಮೇಲೆ ರೋಷ ದ್ವೇಷ ನಮ್ಮಲ್ಲಿ ಬರ್ತಾವಂದ್ರೆ ನಮಗೆ ಅರ್ಥಜ್ಞಾನ ಆಗದೇವಿನ ಅನುಭವ ಜ್ಞಾನ ಆಗಿಲ್ಲ ಅಂತ ಮಹಾತ್ಮರು ವಿಚಾರ ಮಾಡ್ತಾರೆ. ಈ ರೀತಿಯಾಗಿ ಆತ್ಮನಲ್ಲಿ ಜಗನ್ಮಿಥ್ಯತ್ವ ನಿರೂಪಣೆ ಅಂದ್ರೆ ಜಗತ್ತು ಹುಟ್ಟೇ ಇಲ್ಲ ನೋಡ ಅಂದ್ಬಿಟ್ರ ಅವ್ರು. ಎಲ್ಲಿ ಹುಟ್ಟದ? ಭ್ರಾಂತಿಯಿಂದ. ಭ್ರಾಂತಿಯಿಂದ ಏನು? ಅವೇ 4 ದೃಷ್ಟಾಂತ: ಮೋಟ ಮರದಲ್ಲಿ ಕಳ್ಳ, ಹಗ್ಗದಲ್ಲಿ ಹಾವು. ಹಾಗಾಗಿ ಇಲ್ಲಿ ಮುಂದೆ 13ನೇ ಸೂತ್ರದಲ್ಲಿ ಮತ್ತೆ ಹೇಳ್ತಾರ. ಅದನ್ನು ನಾಳೆ ದಿನ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಮಂಗಲವನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಪ್ರತಿ ವರ್ಷದಂತೆ ಸದ್ಗುರು ಬಸವಾನಂದರ 24 ದೇವರ ಗುರು ರಾಜನಿಗೆ ಧರಣಿಯ ಜನರ ತಾಪವ ಹರಿಸಿದ ಗುರು ಶಿವ ಪುತ್ರನಿಗೆ ನಿತ್ಯ ನಿರಂಜನ ನಿರುಪಮನಾದ ಅದ್ವೈತಾಚಾರ್ಯನಿಗೆ ಸದ್ವಸ್ತ್ವಂ ಸದ್ವಿಕ್ತಿಲೆ ತಿಳುಪಿದ ಸತ್ಯ ಆನಂದನಿಗೆ ಗರಗದ ಶ್ರೀ ಗುರು ಮಡಿವಾಳೇಶನ ವರದಿಂ ಜನಿಸಿದಗೆ ಪರಮ ಸದ್ಗುರು ಶ್ರೀ ಸಿದ್ಧರೂಢರ ಕರುಣೆಯ ಕಂದನಿಗೆ ವರ ನಿಜ ಗುಣ ವಿರಹಿತ ಶಾಸ್ತ್ರದ ಗುರುತನು ತಿಳಿಸಿದಗೆ ಮೆರೆಯುವ ಹುಬ್ಬಳ್ಳಿ ಶಾಂತಾಶ್ರಮದುಳ್ ಅರುಷದಿ ವಾಸಿಪಗೆ ಹರವಿನ ಆರತಿ ಸ್ಮರಿಸುತ್ತ ಬೆಳಗಿರಿ ವರ ಗುರು ರಾಜನಿಗೆ ಧರಣಿಯ ಜನರ ತಾಪವ ಹರಿಸಿದ ಗುರು ಶಿವ ಪುತ್ರನಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. श्रीमद जगद्गुरु सिद्धारूढ़ स्वामी महाराज की जय. श्री सद्गुरु शिवपुत्र स्वामी महाराज की जय. श्री सद्गुरु बसवानंद स्वामी महाराज की जय. श्री सद्गुरु अभिनव निजगुण महाराज की जय. सकल साधु संत महाराज की जय. जय मंगलम जय नमः पार्वती शिवराम.